ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಇಂಡಿಯನ್ ಟಿವಿ. ನಾನು ಶಿವರಾಜ್. ಅಂಬಾನಿ ಅವರ ಮಗನ ಮದುವೆಗೆ 5,000 ಕೋಟಿಯನ್ನ ಖರ್ಚು ಮಾಡಿದ್ದು ನಿಮ್ಗೆಲ್ಲ ಗೊತ್ತಾಯಿದೆ. ನೀವೆಲ್ಲ ಅನ್ಕೊಂಡಿರೋ ಹಂಗೆ ಆ 5,000 ಕೋಟಿ ಬಂದಿರೋದು ಕೇವಲ ಜಿಯೋ ಇಂದ ಮಾತ್ರ ಅಲ್ಲ. ಎಷ್ಟೋ ಜನ ಸಾಮಾನ್ಯವಾಗಿ ಅನ್ಕೊಂಡಿರೋದು ಏನಂತ ಗೊತ್ತಾ, ಅವೆಲ್ಲ ಅಮೌಂಟ್ ಬಂದಿರೋದು ಜಿಯೋ ಇಂದ ಅವ್ರು ಮಾಡ್ತಿರುವಂತಹ ಮಾರ್ಕೆಟ್ ಅಂದ್ರೆ ರಿಟೇಲ್ಗಳು ಏನ್ ನೋಡ್ತಾ ಇದೀವಿ ರಿಲಯನ್ಸ್ ಅವ್ರದ್ದು ಅದರಿಂದ ಅಂತ ಅನ್ಕೊಂಡಿದ್ದಾರೆ. ಆಕ್ಚುಯಲ್ ಫ್ಯಾಕ್ಟ್ ಅದಲ್ಲ. ನಾವೇನ್ ನೋಡ್ತಾ ಇದೀವಿ ಇಷ್ಟೊಂದೆಲ್ಲ ಖರ್ಚು ಮಾಡಿ ಅದ್ದೂರಿಯಾಗಿ ಜಾಮ್ ಜೂಮ್ ಅಂತ ಮದುವೆ ಮಾಡಿರೋ ದುಡ್ಡು ಜೊತೆಗೆ ಅಂಬಾನಿ ವರ್ಷಕ್ಕೆ ದುಡಿಯುವಂತಹ ದುಡ್ಡು ಕೇವಲ ಆ ಎರಡು ಕ್ಯಾಟಗರಿಯಿಂದ ಬಂದಿರೋದಲ್ಲ. ಅದರ ಹಿಂದೆಗಡೆ ದೊಡ್ಡವಾದ ಸಮುದ್ರನೇ ಇದೆ. ಆ ಸಮುದ್ರದ ಹೊಳೆಯಿಂದ ಹಣ ಉತ್ಪತ್ತಿ ಆಗ್ತಾ ಇರುತ್ತೆ. ಆ ಸಮುದ್ರ ಯಾವುದು ಅನ್ನೋದನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಅಂಬಾನಿ ಅವರು ಅಂತಂದ್ರೆ ಅವರ ತಂದೆ ಧೀರುಭಾಯ್ ಅಂಬಾನಿ ಅವರು ಸೃಷ್ಟಿ ಮಾಡಿದಂತಹ ಇಡೀ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಒಂದೇ ಒಂದು ದೊಡ್ಡ ಸಾಗರ ಜಾಮ್ನಗರ್ ರಿಫೈನರಿ ಅಂತ ಕರಿತೀವಿ. ಈ ರಿಫೈನರಿ ಏನೇನು ಕೆಲಸಗಳಾಗುತ್ತೆ, ಇದರಿಂದ ಬರುವಂತಹ ಪ್ರಾಫಿಟ್ ಇಂದ ಮಾತ್ರನೇ ಇವತ್ತು ಅಂಬಾನಿ ಅವರಿಗೆ ಅಷ್ಟು ದೊಡ್ಡ ಮಟ್ಟದ ಹೆಸರು ತಂದುಕೊಟ್ಟಿರೋದು. ಈಗ ನಾವೆಲ್ಲ ಅನ್ಕೊಳ್ತೀವಿ ಜಿಯೋ ಇಂದ ಹಾಗಾದ್ರೆ ಅಷ್ಟೊಂದು ದುಡ್ಡು ಬರ್ತಾ ಇಲ್ವಾ ಅಂಬಾನಿ ಅವರಿಗೆ ಅಂತ. ನಿಮಗೆ ಗೊತ್ತಿಲ್ಲ, ಅವರು 2016ರಲ್ಲಿ ಜಿಯೋನ ಶುರು ಮಾಡಬೇಕಾದ್ರೆ ಅವರಿಗೆ ಬೇಕಾಗಿದ್ದು 22 ಬಿಲಿಯನ್ ಇನ್ವೆಸ್ಟ್ಮೆಂಟ್. ಅಷ್ಟೊಂದೆಲ್ಲ ಹಣನ ಹಾಕಿ 2 ವರ್ಷದವರೆಗೂ ಎಲ್ಲರಿಗೂ ಫ್ರೀ ಅನ್ನ ಕೊಟ್ಟು ಹಲವಾರು ರೀತಿಲಿ ಫ್ರೀ ಬೀಸ್ ತರ ಒಂದು ಕಂಪ್ನಿನ ನಡೆಸ್ಕೊಂಡು ಬಂದು ದುಡ್ಡು ಇಲ್ದೇನೆ ನಡೆಸ್ತಾರೆ ಅಂತಂದ್ರೆ ಅದರ ಹಿಂದೆಗಡೆ ಅವರಿಗೆ ಅಷ್ಟೊಂದು ಬಲ ಇರಬೇಕಲ್ವಾ. ನೀವೆಲ್ಲ ಯೋಚನೆ ಮಾಡಿರ್ಬೋದು, ಒಂದು ಸರ್ಕಲ್ ಅಂತ ನಾವೇನಾದ್ರೂ ಯೋಚನೆ ಮಾಡಿದ್ರೆ ಅದರಲ್ಲಿ 41% ದುಡ್ಡು ಜನರೇಟ್ ಆಗೋದು ಯಾವುದರಿಂದ ಅಂತಂದ್ರೆ ಇದೇ ಆಯಿಲ್ ರಿಫೈನರಿಗಳಿಂದ. ಇದರಿಂದ ಹೇಗೆ ದುಡ್ಡನ್ನ ಅವರು ಜನರೇಟ್ ಮಾಡ್ತಾರೆ ಅಂತ ನೀವು ಪ್ರಶ್ನೆಯನ್ನ ತಲೆಯಲ್ಲಿ ಹಾಕೊಳ್ಬಹುದು. ಅದಕ್ಕೆ ಉತ್ತರ ಏನು ಗೊತ್ತಾ, ಹಲವಾರು ರೀತಿಯಲ್ಲಿ ನಾವು ಇವತ್ತು ಏನೇನು ಯೂಸ್ ಮಾಡ್ತಾ ಇದೀವಿ, ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಅಥವಾ ಯಾವ್ದು ಆಯಿಲ್ಗಳಿದೆಯೋ ಇದೆಲ್ಲ ನಮಗೆ ಭೂಮಿಯಿಂದ ಡೈರೆಕ್ಟ್ ಆಗಿ ಹಾಗೇನೆ ಸಿಗೋದಿಲ್ಲ. ಇದೆಲ್ಲ ಸಿಗೋದು ಯಾವ ರೀತಿ, ಕಚ್ಚಾ ತೈಲಗಳಾಗಿ ಸಿಗುತ್ತೆ. ಇವುಗಳನ್ನ ಕಾರ್ಖಾನೆ ಒಳಗೆ ಇರಿಸಿ ಕಾರ್ಖಾನೆಗಳಿಂದ ಅದನ್ನ ರಿಫೈನ್ ಮಾಡಾದ ಮೇಲೆ ನಮಗೆ ಆಯಿಲ್ಗಳು ಸಿಗ್ತಾ ಹೋಗುತ್ತೆ. ಈ ಆಯಿಲ್ಗಳು ಕೇವಲ ಪೆಟ್ರೋಲ್ ಆಗಿ ಹೊರಬರಲ್ಲ ಅಥವಾ ಡೀಸೆಲ್ ಆಗಿ ಹೊರಬರಲ್ಲ. ಅದರಲ್ಲಿ 7 ರಿಂದ 6 ರೀತಿಯ ಆಯಿಲ್ಗಳು ನಮಗೆ ಔಟ್ಪುಟ್ ಆಗಿ ಸಿಗುತ್ತೆ. ಅದು ಯಾವ್ದು ಗೊತ್ತಾ, ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಝೆಡ್ ಆಯಿಲ್ ಅಂತ ಈ ರೀತಿ ಸುಮಾರು ರೀತಿಯ ಆಯಿಲ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಈ ಆಯಿಲ್ಗಳನ್ನ ಒಂದೊಂದು ರೀತಿಯ ಮಾರ್ಕೆಟ್ ದರಗಳನ್ನ ಇಟ್ಕೊಂಡು ಬೇಕಾಗಿರುವಂತಹ ಸರ್ವಿಸ್ಗಳಿಗೆ ತಕ್ಕ ಹಾಗೆ ಇದನ್ನ ಮಾರಾಟ ಮಾಡ್ತಾ ಬರ್ತಾ ಇದೆ. ನೀವು ನಂಬಲ್ಲ, 1 ಗಂಟೆಗೆ ಇವತ್ತಿಗೂ ಜಾಮ್ನಗರ್ ರಿಫೈನರಿಲಿ ಉತ್ಪತ್ತಿ ಆಗುವಂತಹ ಹಣ ಎಷ್ಟು ಗೊತ್ತಾ, 68 ಕೋಟಿ ರೂಪಾಯಿಗಳು. ಈಗ ನಾವೆಲ್ಲ ಗಮನಿಸಿರ್ಬೋದು, ಅಂಬಾನಿ ಅವರ ಟೋಟಲ್ ರೆವಿನ್ಯೂ ಬಂದು ಒಂದು ವರ್ಷಕ್ಕೆ 73,680 ಕೋಟಿ ರೂಪಾಯಿ ಅಂತ ನಾವು ಹೇಳ್ತೀವಿ. ಇದರಲ್ಲಿ 41% ಆಫ್ ದ ಅಮೌಂಟ್ ಅಂತಂದ್ರೆ ಏನ್ ಕರಿತೀವಿ, ಇದು ಉತ್ಪತ್ತಿ ಆಗೋದು ಯಾವ್ದ್ರಿಂದ, ಕೇವಲ ಆಯಿಲ್ ರಿಫೈನರಿಗಳಿಂದ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಆ ಧೀರುಭಾಯ್ ಅಂಬಾನಿ ಅವರು ಇದರ ಹಿಂದೆಗಡೆ ನಿಂತ್ಕೊಂಡು ಶ್ರಮವಹಿಸಿ ಕೆಲಸ ಮಾಡಬೇಕಾದ್ರೆ ಇಬ್ಬರಿದ್ದಂತಹ ವ್ಯಕ್ತಿಗಳು ಯಾರ್ಯಾರು, ಅವರ ಮಕ್ಕಳು, ಒಂದು ಅನಿಲ್ ಅಂಬಾನಿ, ಇನ್ನೊಂದು ಧೀರುಭಾಯ್ ಅಂಬಾನಿ. ಇಬ್ಬರು ಕಷ್ಟಪಟ್ಟು ಇವತ್ತು ದೊಡ್ಡ ಕಂಪನಿಯನ್ನ ಬೆಳೆಸಿದ ಮೇಲೆ ಅವರ ಒಂದು ಬಿಸ್ನೆಸ್ ಸ್ಟ್ರಾಟಜಿನ ನೀವು ಗಮನಿಸಬಹುದು. ಎಲ್ಲಾ ರೀತಿಯ ಸೆಕ್ಟರ್ ಗಳಲ್ಲೂ ಅವರು ಬಿಸ್ನೆಸ್ ಅನ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಸದ್ಯಕ್ಕೆ ಜಿಯೋ ಆಗಿರ್ಬೋದು ಅಥವಾ ರಿಲಯನ್ಸ್ ಮಾರ್ಕೆಟ್ ಆಗಿರ್ಬೋದು, ಇದೆಲ್ಲದರಿಂದ ಅವರು ಹಣವನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಇವಾಗ ನಾವು ಜುಲೈ 2024 ಅಲ್ಲಿ ಇದೀವಿ. ಇವಾಗ ಬರ್ತಿರುವಂತಹ ಹೊಸ ಸುದ್ದಿ ಏನಂತಂದ್ರೆ, ಅಂಬಾನಿ ಅವರ ರಿಲಯನ್ಸ್ ಗ್ರೂಪ್ ಇಂದ ಹೊಸದಾಗಿ ಇನ್ನೊಂದು ಬಿಸ್ನೆಸ್ ಲಗ್ಗೆ ಇಡ್ತಾ ಇದೆ. ಅದು ನಮ್ಮ ಇಂಡಿಯಾದಲ್ಲಿ. ಅದು ಯಾವುದು ಗೊತ್ತಾ, ಡೆಕಾಥ್ಲಾನ್ಗೆ ಪೈಪೋಟಿ ಕೊಡುವಂತಹ ಒಂದು ಸ್ಪೋರ್ಟ್ಸ್ ಕಂಪನಿ. ಡೆಕಾಥ್ಲಾನ್ 2009ರಲ್ಲಿ ನಮ್ಮ ಇಂಡಿಯಾಗೆ ಬರುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಹತ್ತತ್ರ 1 ವರ್ಷಕ್ಕೆ ಲಾಸ್ಟ್ ಇಯರ್ ಅನ್ನ ನಾವು ಗಮನಿಸ್ಕೊಂಡ್ರೆ 2023ರಲ್ಲಿ 3,500 ಕೋಟಿ ರೂಪಾಯಿನ ಡೆಕಾಥ್ಲಾನ್ ಅರ್ನ್ ಮಾಡಿದೆ, ಅಂದ್ರೆ ರೆವಿನ್ಯೂನ ತಗೊಂಡಿದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಅಂಬಾನಿ ಅವರು ಈ ಸೆಕ್ಟರ್ಗೆ ಯಾಕೆ ನಾವು ಕಾಲಿಟ್ಟಿಲ್ಲ ಅಂತ ಅನ್ಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಡೆಕಾಥ್ಲಾನ್ಗೆ ಪೈಪೋಟಿ ಕೊಡುವಂತಹ ಸ್ಪೋರ್ಟ್ಸ್ ಸಂಬಂಧಪಟ್ಟ ಹಾಗೆ ದೊಡ್ಡ ಕಂಪನಿ ಅಂಬಾನಿ ಕಡೆಯಿಂದ ಬರುತ್ತೆ. ಹಾಗಾದ್ರೆ ಒಂದು ಜಾಮ್ನಗರ್ ರಿಫೈನರಿ ಅಂತ ಇದೆಯಲ್ಲ, ಇದು ಕೇವಲ ಭಾರತಕ್ಕೆ ಮಾತ್ರ ದೊಡ್ಡದ ಅಂತ ನೀವು ಪ್ರಶ್ನೆಯನ್ನ ಕೇಳಬಹುದು. ಇಲ್ಲ, ಇಡೀ ವರ್ಲ್ಡ್ಗೆ 2ನೇ ದೊಡ್ಡ ರಿಫೈನರಿ ಸಿಸ್ಟಮ್ ಆಗಿ ಇವತ್ತು ಜಾಮ್ನಗರ್ ರಿಫೈನರಿ ಇದೆ. ಆ ಒಂದು ಫೋಟೋಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ಅನಿಸ್ಬೋದು ಯಾವ ರೀತಿ ದೊಡ್ಡ ಮಟ್ಟದ ಕಾರ್ಖಾನೆಯನ್ನ ಕಟ್ಟಿದ್ದಾರೆ ಅಂತಂದ್ರೆ. ನೀವು ನಮ್ಮಲ್ಲ, ಆ ಒಂದು ಬಲದ ಕಾರಣದಿಂದನೇ ಇವತ್ತು ಅಂಬಾನಿಯವರು ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿರೋದಕ್ಕೆ ಸಾಧ್ಯ. ಇದೆಲ್ಲದರ ಜೊತೆಗೆ ನಾವಿವತ್ತು ಏನು ಅಂಬಾನಿಯವರ ಕುಟುಂಬದ ವೈಭೋಗ ಶ್ರೀಮಂತಿಕೆಯನ್ನ ನೋಡ್ತಾ ಇದೀವೋ, ಇದರ ಹಿಂದೆಗಡೆ ಇರುವಂತಹ ಒಬ್ಬ ದೊಡ್ಡ ಮತ್ತು ಮುಖ್ಯ ವ್ಯಕ್ತಿ ಯಾರು ಅಂತಂದ್ರೆ ಧೀರುಭಾಯ್ ಅಂಬಾನಿ ಅವರು. ಆ ಧೀರುಭಾಯ್ ಅಂಬಾನಿ ಅವರು ಫಸ್ಟ್ ಜನರೇಷನ್ ಅಲ್ಲಿ ಇಟ್ಕೊಂಡು ಕೇವಲ ಒಂದು ಬಟ್ಟೆ ಮತ್ತು ಫ್ಯಾಷನ್ ಅಂಗಡಿಯಿಂದ ಶುರು ಮಾಡಿದಂತಹ ಆ ಒಬ್ಬ ಮಹಾ ಧೀರ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಅನ್ನ ಕಟ್ಟಿ ಬೆಳೆಸ್ತಾರೆ. ಅದಾದ್ಮೇಲೆ ಅನಿಲ್ ಅಂಬಾನಿ ಮತ್ತೆ ಮುಖೇಶ್ ಅಂಬಾನಿ ತಮ್ಮ ಕಂಪನಿಯಿಂದ ಮುಂದೆ ತಗೊಂಡು ಬರ್ತಾರೆ. ನಾವು ಧೀರುಭಾಯ್ ಅಂಬಾನಿ ಅವರ ಬಿಸ್ನೆಸ್ ಅನ್ನ ಅವರು ಹೇಗೆ ಕಟ್ಟಿದ್ರು, ಬರಬೇಕಾದ್ರೆ ಯಾವ ಸವಾಲುಗಳನ್ನ ಎದುರಿಸಿದ್ರು, ಅವರು ಬೇರೆ ಬಿಸ್ನೆಸ್ ಮ್ಯಾನ್ ಗಳಿಗಿಂತ ಆಲೋಚನೆ ಮಾಡದೆ ತಮ್ಮ ಬಿಸ್ನೆಸ್ ಅನ್ನ ವಿಭಿನ್ನವಾಗಿ ಹೇಗೆ ಕಟ್ಟಿದ್ರು, ಜೊತೆಗೆ ಮುಂದಿನ ಇಬ್ಬರು ಮಕ್ಕಳಾದಂತಹ ಅವರಿಗೆ ಆಸ್ತಿಯನ್ನ ಪಾಲು ಮಾಡದೆ ರಿಲಯನ್ಸ್ ಮಾರ್ಕೆಟ್ ಅನ್ನ ಅವ್ರಿಗೆ ಬಿಟ್ಕೊಟ್ಟು ಅದರಿಂದ ಯಾವ ದೊಡ್ಡ ತಪ್ಪನ್ನ ಅವರು ಮಾಡಿದ್ರು ಅನ್ನುವಂಥ ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಬೇಕು ಅಂತ ಇದ್ದೀವಿ. ಸೊ ಹೀಗೆ ಜಾಮ್ನಗರ್ ರಿಫೈನರಿ ಅನ್ನುವಂಥ ಒಂದೇ ಒಂದು ದೊಡ್ಡ ಆನೆಯ ಬಲದಿಂದ ಇವತ್ತು ಅಂಬಾನಿ ಅವರ ಅಷ್ಟೊಂದು ದೊಡ್ಡ ಶ್ರೀಮಂತಿಕೆಯ ಸಾಮ್ರಾಜ್ಯ ಮುಂದುವರಿತಾನೆ ಇದೆ. ಸೊ ಇಷ್ಟು ಅಂಬಾನಿ ಅವರ ಕುರಿತಾದಂತಹ ವಿಚಾರಗಳು ನಿಮ್ಮೆಲ್ಲರ ಎದುರುಗಡೆ ಇಡಬೇಕು ಅಂತ ಇತ್ತು. ಇದೇ ರೀತಿಯ ಹೊಸ ಕಂಟೆಂಟ್ಗಳನ್ನ ಹೊತ್ತು ತರ್ತಾನೆ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಇಂಡಿಯನ್ ಟಿವಿ.